ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ತುಮಕೂರಿನಲ್ಲಿ ತಲೆ ಎತ್ತಿರುವಂತಹ ಅಗ್ರಿಮಾಲ್ನ ವೀಕ್ಷಿಸಿದಂತಹ ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಹಾಗೂ ಅವರ ಬಂಧುಗಳು ಸೇರಿ ಮಾಡಿರ್ತಕ್ಕಂಥ ಏನು ಸೂಪರ್ ಅಗ್ರಿ ಮಾಲ್ ಇದೆ. ಈ ಅಗ್ರಿ ಮಾಲ್ ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ. ರೈತರನ್ನ ಲಘುವಾಗಿ ನೋಡುವವರಿಗೆಲ್ಲ ಒಂದು ರೀತಿಯ ರೈತನಲ್ಲಿ ಘನತೆಯನ್ನ ಹಾಗೂ ಅವನ ಬದುಕಿನ ಎತ್ತರವನ್ನ ಏರಿಸೋದಕ್ಕೆ ಪ್ರಯತ್ನಿಸುವಂತ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಗತಿಯ ಹೆಜ್ಜೆ. ನಿಜ, ಮೊದಲು ಇವ್ರಿಗೆ ಲಾಭ ಬಹಳ ಕಠಿಣ ಆದಾಗ್ಯೂ ರೈತರ ಬದುಕಿನಲ್ಲಿ ಗುಣಾತ್ಮಕ ಬದಲಾವಣೆಯನ್ನ ತರಬೇಕು ಅಂತೇಳಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರ ಪ್ರಯತ್ನ ಯಶಸ್ವಿ ಆಗಲಿ. ಅಗ್ರಿ ಮಾಲ್ನಲ್ಲಿ ಅವ್ರು ಇಟ್ಟಿರ್ತಕ್ಕಂಥ ವಸ್ತುಗಳು ಜತ್ತಿಗೆಯಿಂದ ಹಿಡ್ಕೊಂಡು ಸಣಬಿನ ದಾರದವರೆಗೆ ಈ ಮ್ಯಾಟ್ಗಳನ್ನ ಆಕಳು ನಿಲ್ಲಿಸೋದಕ್ಕೆ, ಎತ್ತು ಎಮ್ಮೆ ನಿಲ್ಲಿಸೋದಕ್ಕೆ ದನದ ಮನೆಯಲ್ಲಿ ಹಾಕಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮ್ಯಾಟ್ ಹಾಕ್ತೀವಿ ಆ ಮ್ಯಾಟ್ನಿಂದ ಹಿಡ್ಕೊಂಡು ಈ ಗುಬ್ಬಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಆ ಗುಬ್ಬಿ ಗೂಡುಗಳನ್ನು ಸಹಿತ ಇಲ್ಲಿ ಈ ಅಗ್ರಿ ಮಾಲ್ನಲ್ಲಿ ದೊರಕುವ ಹಾಗೆ ಅವರು ಇರಿಸಿದ್ದಾರೆ. ಸಣ್ಣ ಟ್ರ್ಯಾಕ್ಟರ್ಗಳಿವೆ, ಟ್ರ್ಯಾಕ್ಟರ್ಗೆ ಬೇಕಾಗಿರ್ತಕ್ಕಂಥ ಸ್ಪೇರ್ ಪಾರ್ಟ್ಸ್ಗಳಿವೆ, ಔಷಧಿ ಹೊಡೆಯೋದಕ್ಕೆ, ಗೊಬ್ಬರ ಹಾಕೋದಕ್ಕೆ, ಏನು ಯು ನೇಮ್ ಎನಿಥಿಂಗ್, ನೀವು ಇಂಥದ್ದು ರೈತರಿಗೆ ಏನು ಬೇಕು ಅನ್ನೋದನ್ನ ಕೇಳ್ರಿ, ಆ ವಸ್ತು ಲಭ್ಯ ಇದೆ. ಅಂತ ಒಂದು ಕನ್ಸೆಪ್ಟ್ನಿಂದ, ಆ ಪರಿಕಲ್ಪನೆಯಿಂದ ಏನು ಅಗ್ರಿ ಮಾಲ್ ಮಾಡಿದ್ದಾರೆ, ಅತ್ಯಂತ ಉತ್ತಮ ಹೆಜ್ಜೆ. ಈ ಯೋಜನೆ ಯಶಸ್ವಿ ಆಗಲಿ. ಇಂಥ ಯೋಜನೆ ಜಿಲ್ಲೆ ಒಂದೊಂದು ಆಗಲೇಬೇಕು. ಅದಕ್ಕಾಗಿ ಸರ್ಕಾರದವರು ಪ್ರಯತ್ನ ಮಾಡೋದಕ್ಕೆ ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಆ ಘೋಷಣೆಯನ್ನ ಇಂಥ ಎಂಟ್ರಪ್ರಿನರ್ಸನ್ನ, ಇಂಥ ರೈತ ಸೇವಾ ಆಸಕ್ತರನ್ನ ಗುರುತಿಸಿ ಸರ್ಕಾರ ಇವರ ನೆರವಿಗೆ ಬರಲಿ ಅಂತೇಳಿ ಹಾರೈಸ್ತೇವೆ.